ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಇಲ್ಲಿಂದ ಬೆಂಗಳೂರಿಂದ ಕನ್ನಂಬಾಡಿವರೆಗೂ ನಮ್ಮ ಮೇಳ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ತಲುಪ್ತೀವಿ. ಮಧ್ಯ ಇನ್ನೂ ಅನೇಕ ನಮ್ಮ ಚಳುವಳಿಗಾರರು ಅಲ್ಲಿ ಬಂದು ಸೇರ್ತಾರೆ. ಸುಮಾರು 100 ವಾಹನಗಳಲ್ಲಿ ಸೇರ್ತಾರೆ. ನಮಗೆ ನಿಜವಾಗಲೂ ಪ್ರಾಮಾಣಿಕ ಹೇಳೋದಾದರೆ ಈ ಸರ್ಕಾರ ಈಗಾಗಲೇ ನೀರು ಬಿಟ್ಬಿಟ್ಟಿದ್ದಾರೆ. ಎಷ್ಟು ನೀರು ಬಿಡಬೇಕೋ ಅಷ್ಟು ನೀರು ಬಿಟ್ಬಿಟ್ರು. ಈಗ ನಿರ್ವಹಣಾ ಸಮಿತಿಯವರು ಮತ್ತೆ 9 TMC ನೀರನ್ನು ಬಿಡಬೇಕು ಅಂತೇಳಿ 15 ದಿವಸ ಬಿಡಬೇಕು ಅಂತೇಳಿ 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂಥೇಳಿ ಅವರು ಭಾಳ ಕೆಟ್ಟ ಬರೆ ಹಾಕಿದ್ದಾರೆ ನಮಗೆ. ನಾವು ಇದೇ ರೀತಿ ಕೂತ್ಕೊಂಡ್ರೆ ಸರಿಯಿಲ್ಲ. ರಾಜ್ಯದ ಜನ ಎಚ್ಚರ ಆಗಬೇಕು, ಕರ್ನಾಟಕದ ಜನ ಎಚ್ಚರ ಆಗಬೇಕು. ಬೆಂಗಳೂರಿನಲ್ಲಿ ನಾಳೆ ಕುಡಿಯೋ ನೀರಿಗೆ ಭಾಳ ತೊಂದರೆ ಆಗುತ್ತೆ. ಬೆಂಗಳೂರಿನವರು ಗಂಭೀರವಾಗಿ ಚಿಂತನೆ ಮಾಡಬೇಕು. ಇವತ್ತು ಭಾಳ ನೋವಾಗುತ್ತೆ. ಅಸೆಂಬ್ಲಿನಲ್ಲಿ ಅದ್ಭುತವಾಗಿ ಚರ್ಚೆ ಆಗಬೇಕಾಗಿತ್ತು. ಅಲ್ಲಿ ಮಂತ್ರಿ ಒಬ್ಬರ ರಾಜೀನಾಮೆಗೆ ಒತ್ತಡ ತಂದರು. ಎರಡೂ ಕಡೆ ಭ್ರಷ್ಟರಿದ್ದಾರೆ. BJPನಲ್ಲೂ ತುಂಬ ಭ್ರಷ್ಟರಿದ್ದಾರೆ, ಕಾಂಗ್ರೆಸ್ನಲ್ಲೂ ತುಂಬ ಲೂಟಿಕೋರಿದ್ದಾರೆ. ಆದ್ದರಿಂದ ಶಾಸನಸಭೆ ರಾಜ್ಯದ ಶಾಸನಸಭೆ ಆಗಬೇಕಾಗಿತ್ತು. ಅದು ಹೋಗಿ ಈಗ ಅದು ಒಂಥರ ಭ್ರಷ್ಟರ ಸಭೆಯಾಗಿ ಅಂತ್ಯ ಆಯಿತು. ಒಂದು ಚೂರು ಒಂದು ಅಕ್ಷರ ರಾಜ್ಯದ ಬಗ್ಗೆ, ಕಾವೇರಿ ನೀರಿನ ಬಗ್ಗೆ ಚರ್ಚೆ ಆಗಲಿಲ್ಲ. ನಿಮ್ಗೆ ಹೇಳೋದಾದರೆ ಬೆಂಗಳೂರಿನ ಶಾಸಕರು ಅವರು ಮಾನ ಮರ್ಯಾದಿದ್ರೆ ರಾಜೀನಾಮೆ ಕೊಡಬೇಕು.